ಸೀನಿಯರ್ ಪಾರ್ಟಿ ಅದು, ಹಿರಿಯ ಮೋದಿ ಪಕ್ಷ. ಆ ಪಕ್ಷಕ್ಕೆ ಯುವ ನಾಯಕ ರಾಹುಲ್ ಗಾಂಧಿ ಅವರು ನಾಟಕ ಆಡ್ಕೊಂಡು ಬೀದಿನ ಕುಂಡ್ಕೊಂಡು ಡ್ಯಾನ್ಸ್ ಮಾಡ್ಕೊಂಡು ಈಗ ಅಪ್ಕೊಂಡು ಓಡಾಡ್ತಕ್ಕಂಥ ರೀತಿ ನೋಡಿದಾಗ ಅದು ಅದರ ಅಪ್ರಬುದ್ಧತೆಯನ್ನು ತೋರಿಸ್ತದೆ. ಇದು ಅಪ್ರಬುದ್ಧತೆಯ ಜೋಡೋ ಕಾರ್ಯಕ್ರಮ. ಇದು ಜೋಡೋ ಕಾರ್ಯಕ್ರಮ ಅಲ್ಲ, ಇದು ಭಾರತವನ್ನ ಬಿಟ್ಟು ತೊಲಗುವ ಕಾರ್ಯಕ್ರಮ. ಕಾಂಗ್ರೆಸ್ ಈಗಾಗಲೇ ನೆಲೆ ಕಚ್ಚಿದೆ. ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ಮುಂದೆ ಬರದೇ ಇರತಕ್ಕಂತ ಒಂದು ಕೆಲಸದಲ್ಲಿ ಇವತ್ತು ರಾಹುಲ್ ಗಾಂಧಿ ಅವರು ಬೀದಿ ನಾಟಕ ಆಡ್ತಾ ಇದ್ದಾರೆ. ಈ ಬೀದಿ ನಾಟಕಕ್ಕೆ DK ಶಿವಕುಮಾರ್ ಹೇಳ್ತಾರೆ ಒಂದ್ ಕಡೆ, ದೇಶಪಾಂಡೆ ನೀನು ಆ ಕಾರ್ಯಕ್ರಮಕ್ಕೆ ಹೋಗಿದ್ದಲ್ಲ, ಸಿದ್ದರಾಮಯ್ಯನ ಬರ್ತಡೆಗೆ ಈ ಕಾರ್ಯಕ್ರಮ ಸೇರಿಸ ಹೋದ್ರೆ ನಿನ್ ಟಿಕೆಟ್ ಕೊಡೋದಿಲ್ಲ. ಅವರಲ್ಲಿ ಎಷ್ಟು ಒಳಜಗಳ ಜನನ ಎದುರಿಸಿ ಜನ ಸೇರಿಸಿದ್ದಾರೆ. ಈ ಜನ ಸೇರಿರೋದು ನಿಜವಾದ ವಾಲಂಟಿಯರ್ಸ್ ಅಲ್ಲ, ಬೆದರಿಕೆ ಮೇಲೆ ಮಾಡಿರ್ತಕ್ಕಂಥದ್ದು. ರಾಹುಲ್ ಗಾಂಧಿಗೆ ಯಾವುದೇ ರೀತಿಯ ಪ್ರಾಪಂಚಿಕ ಜ್ಞಾನ ಇಲ್ಲ, ಅಪ್ರಬುದ್ಧ ವ್ಯಕ್ತಿ. ಆತನ ಕೈಯಲ್ಲಿ ದೇಶ ಜೋಡಿಸೋ ಕೆಲಸ ಅಲ್ಲ, ದೇಶ ಚೋಡೋ ಕೆಲಸ, ದೇಶನ ತೋಡೋ ಕೆಲಸ, ದೇಶನ ಹರಿದು ಹಂಚಿ ಹೊರಗಡೆ ಹಾಕ್ಬಿಟ್ರು. ಈ ಕಡೆ ಒಂದ್ ಕಡೆ ಪಾಕಿಸ್ತಾನ ಮಾಡಿದ್ರು, ಈ ಕಡೆ ಚೈನಾದವರು ಕೊಟ್ರು, ಎಲ್ಲವನ್ನ ಹಂಚಿಕೊಟ್ಟಂತವರು ಕಾಂಗ್ರೆಸ್ ಪಕ್ಷ. ಹಿರಿಯ ದೇಶ ಪ್ರೇಮಿಗಳು ಹಿಂದೆ ಸ್ವತಂತ್ರ ಪೂರ್ವದಲ್ಲಿ ದೇಶವನ್ನ ಒಗ್ಗೂಡಿಸೋದಕ್ಕೆ ಪ್ರಯತ್ನ ಮಾಡಿದ್ರು. ಆದ್ರೆ ಕಾಂಗ್ರೆಸ್ ಅಧಿಕಾರ ಮಾಡಿ 60 ವರ್ಷ ದೇಶನ ಛಿದ್ರ ಮಾಡಿದ್ದಾರೆ. ಯಾವುದೇ ಕಾರಣಕ್ಕೂ ದೇಶದಲ್ಲಿ ಶಾಂತಿ ಇಲ್ಲ, ಅಶಾಂತಿಗೆ ನೆಲೆ ಮಾಡಿಕೊಟ್ಟಿದ್ದಾರೆ. ಕಾಂಗ್ರೆಸ್ ಜೀವಂತವಾದಂತ ಶವವಾಗಿ ನಿಂತಿದೆ ಇವತ್ತು. ಯಾವುದೇ ಕಾರಣಕ್ಕೂ ಯಾವುದೇ ರಾಜ್ಯದಲ್ಲಿ, ಇವತ್ತು ರಾಜಸ್ಥಾನದಲ್ಲಿ ಏನ್ ನಡೀತಾ ಇದೆ ಎಲ್ಲರಿಗೂ ಗೊತ್ತಿದೆ, ಗೋವಾದಲ್ಲಿ ನಡೀತಾ ಇದೆ ಗೊತ್ತಿದೆ, ಪಾಂಡಿಚೇರಿಯಲ್ಲಿ ನಡೀತಾ ಇದೆ ಗೊತ್ತಿದೆ. ನಮ್ಮ ರಾಜ್ಯದಲ್ಲಿ ಎಷ್ಟು ಜನ ಪಕ್ಷ ಬಿಡ್ತಾರೆ ಅನ್ನೋದು ನಮಗ್ ಗೊತ್ತಿದೆ. ಹಾಗಾಗಿ ಇದು ಜೋಡೋ ಕಾರ್ಯಕ್ರಮ ಅಲ್ಲ, ಇದು ತೋಡೋ ಕಾರ್ಯಕ್ರಮ. ಈ ದೇಶವನ್ನ ಬಿಟ್ಟು ತೊಲಗುವಂತ ಕೆಲಸ ಕಾಂಗ್ರೆಸ್ ಅವರು ಮಾಡ್ಲೇಬೇಕು. ಈಗ ಅವರು ಅಲ್ಲಿ ಗ್ರೌಂಡ್ ಲೆವೆಲ್ ಅಲ್ಲಿ ಅವರು ಕಷ್ಟ. ಇದು ಕಾಂಗ್ರೆಸ್ ನಲ್ಲಿ ಬಹಳ ಹಿರಿಯ ನಾಯಕರುಗಳಿದ್ರು ಒಂದು ಕಾಲದಲ್ಲಿ, ಎಲ್ಲಾ ಬಿಟ್ಟು ಹೋಗಿದ್ದಾರೆ. ಇವತ್ತೆಲ್ಲರೂ ಕಾಂಗ್ರೆಸ್ ಅನ್ನ ಬಿಟ್ಟು ಹೋಗ್ತಾ ಇದ್ದಾರೆ. ಇವತ್ತು ದೇಶದಲ್ಲಿ ಏನಾಗ್ತಾ ಇದೆ ಅಂತ ಎಲ್ರಿಗೂ ಗೊತ್ತಿರೋ ಸಂಗತಿನೇ. ಇವತ್ತು ರಾಹುಲ್ ಗಾಂಧಿ ಇವತ್ತು ಏನ್ ಬೀದಿ ನಾಟಕ ಆಡ್ತಾ ಇದ್ದಾರೆ, ಇದು ಭಾರತ್ ಜೋಡೋ ಅಲ್ಲ, ಭಾರತೀಯ ಜನತಾ ಪಕ್ಷ ನೀವು ನಾಟಕ ಅಂತ ಹೇಳ್ತೀರಾ? ಇದನ್ನ ಖಂಡಿತ ನಾಟಕ ಆಡಕ್ಕೆ ಇಷ್ಟು ವರ್ಷ ಬೇಕಾಯ್ತಾನು? 140 ವರ್ಷ ಇತಿಹಾಸ ಇರ್ತಕ್ಕಂಥ ಒಂದು ಪಕ್ಷ, ಹಿರಿಯ ಪಕ್ಷ ಇವತ್ತು ಬೀದಿಗೆ ಬಂದು ಈ ಕುಣಿಯೋ ನಾಟಕ ಆಡ್ಬೇಕಾಗಿತ್ತೇನು? ಇದು ನಾಟಕದ ಸಂಕೇತ. ಇದು ಕೊನೆಗಳಿಗೆ ಅವರು ಗೂಟ ಹೊಡ್ಕೊಂಡು ಹೋಗುವಂತ ಕೆಲಸ. ಅವ್ರು ಮಳೆ ಹೊಡಿತಾರೆ, ಮಳೆ ಹೊಡೆಯೋದಕ್ಕೆ ಒಂದು ಅವಕಾಶ ಮಾಡ್ಕೊಂತ ಇದ್ದಾರೆ. ದೇಶ ಹಿಂಗೂ ನೋಡಿಲ್ಲ ನಾನು, ಒಂದ್ಸರಿ ನೋಡ್ಬಿಡ್ಬೇಕು. ಕನ್ಯಾಕುಮಾರಿಯಿಂದ ಕಾಶ್ಮೀರ್ ಗಂಟ ನಾನು ಪಾದಯಾತ್ರೆ ಮಾಡೋದ್ರ ಮುಖಾಂತರವಾಗಿ ಈ ಭಾರತ ದೇಶದ ಋಣ ತೀರ್ಸ್ಕೋಬೇಕಂತ ಹೊರಟಿರ್ತಕ್ಕಂಥ ರಾಹುಲ್ ಗಾಂಧಿ ಅವರಿಗೆ ಯಾವ ಪ್ರಬುದ್ಧ ರಾಜಕಾರಣದೇ ಅವ್ರ ಜೊತೆಲಿ ಇರ್ತಕ್ಕಂಥವ್ರು ಯಾರಾದ್ರೂ ಹಿರಿಯರು ಬಂದಿದಾರ? ಒಂದ್ ಕಡೆ ನಮ್ಮ ರಾಜ್ಯದಲ್ಲಿ ಈ ಕಡೆ ಒಂದ್ ಕಡೆ ಉತ್ತರ ಧ್ರುವ, ಒಂದ್ ಕಡೆ ದಕ್ಷಿಣ ಧ್ರುವ, DK ಶಿವಕುಮಾರ್ ಮತ್ತೆ ಸಿದ್ದರಾಮಯ್ಯ, ಇವರಿಬ್ಬರ ಮಧ್ಯೆ ಹೊಂದಾಣಿಕೆ ಇದೆಯಾ? ಅದಕ್ಕೆ ಕೂಡಿ ಬಾಳಿದರೆ ಸ್ವರ್ಗ ಸುಖ. ಏನ್ ನಾಟಕಗಳಪ್ಪ, ಕೂಡಿ ಬಾಳಿದ್ರೆ ಸ್ವರ್ಗ ಸುಖ ಅಂತ ತಾನೇ ದೇಶ ನಿಮ್ಮನ್ನು ಒಪ್ಕೊಂಡು ದೇಶ ಸ್ವತಂತ್ರ ಹೋರಾಟಕ್ಕಾಗಿ ನೀವು ಬಳಕೆ ಮಾಡಿದಂತ ಕಾಂಗ್ರೆಸ್ ಅನ್ನ ಗಾಂಧಿ ಏನ್ ಹೇಳಿದ್ರು? ಒರಿಜಿನಲ್ ಗಾಂಧಿ ಅದನ್ನ ವಿಸರ್ಜನೆ ಮಾಡ್ಬೇಕಂದ್ರು. ಈ ನಕಲಿ ಗಾಂಧಿಗಳು ನಾನೇ ಗಾಂಧಿ ವಂಶಸ್ಥ. ಹೇಗ್ ವಂಶಸ್ಥ ಆಗ್ತೀರಾ ನೀವು? ದೇಶಭಕ್ತರು ಯಾರು? ನರೇಂದ್ರ ಮೋದಿ, ಬಿಜೆಪಿ ಪಕ್ಷ ಈ ದೇಶವನ್ನ ಸದೃಢವಾಗಿ ತಗೊಂಡೋಗಂತ ಪಕ್ಷ. ಇದು ನಮ್ಮ ಪಕ್ಷಕ್ಕೆ ಬಿಟ್ರೆ ಈ ದೇಶವನ್ನ ಸದೃಢವಾಗಿ ತಗೊಂಡೋಗಂತ ಚೈತನ್ಯ ಯಾರಿಗೂ ಇಲ್ಲ. ಇದ್ದಿದ್ರೆ ಯಾವ ಸ್ಥಿತಿಗೆ ಬಂದಿದ್ದೀರಿ ತೋರಿಸಿ ದೇಶಕ್ಕೆ ನೀವು. ಭಾರತ್ ಜೋಡೋ ದೇಶದ ಭೌಗೋಳಿಕ ಚಿತ್ರಣವನ್ನ ಪಾದಯಾತ್ರೆ ಮುಖಾಂತರ ನೋಡೋದ್ರ ಮುಖಾಂತರವಾಗಿ ಈ ದೇಶ ಸವಾಸ ಬೇಡಪ್ಪ, ನಾನು ಹೊರಟೋಗ್ತೀನಿ ಇಟಾಲಿಗೆ ಅನ್ನೋ ಲೆಕ್ಕಾಚಾರದಲ್ಲಿ ಸೋನಿಯಾ ಗಾಂಧಿ ಮತ್ತು ನಮ್ಮ ರಾಹುಲ್ ಗಾಂಧಿ ಅವರು ಇದ್ದಾರೆ. ಅವರ ಹೋರಾಟಕ್ಕೆ ನಮ್ಮ ಒಂದು ಸಹಾನುಭೂತಿ ಬಹಳ ಇದೆ. ಅವರು ಹೋರಾಟ ಮಾಡ್ಲಿ, ಪಾಪ ಪಾದಯಾತ್ರೆ ಮಾಡ್ಲಿ. ಎಷ್ಟೋ ಕಡೆ ಅವ್ರು ಮಾಡ್ತಾ ಇರ್ತಕ್ಕಂಥ ಪಾದಯಾತ್ರೆ ನಾಗಿಬಾಟ್ಲಿಗೆ ಈಡಾಗಿದೆ. ಯಾರ್ಯಾರು ಹೇಳ್ಕೊತಾರೆ, ಯಾರ್ಯಾರು ಬನ್ನಿ ಹೇಳ್ಕೊಂಡು ಅವ್ರಿಗೆ ಹೇಗ್ ಮುದ್ದು ಮಾಡ್ತಾರೆ, ಹೇಗ್ ಪ್ರೀತಿಸ್ತಾರೆ, ಎಂತ ಒಂದು ಚೈತನ್ಯ ಇದೆ ನಮ್ಮ ರಾಹುಲ್ ಗಾಂಧಿ ಅವರಿಗೆ.